ಲೋಕಸಭೆ ಸ್ಪರ್ಧೆಗೆ ಸುಮಲತಾ ಅವರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಇದೀಗ ನಟಿ ಸುಮಲತಾ ಅಂಬರೀಶ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಾವೇರಿ ನಿವಾಸಕ್ಕೆ ಈಗ ಆಲ್ರೆಡಿ ಸುಮಲತಾ ಅವರ ಆಗಮನ ಆಗಿದೆ. ಮಂಡ್ಯದಲ್ಲಿ ಲೋಕಸಭೆ ಎಲೆಕ್ಷನ್ಗೆ ನಿಲ್ಲೋ ಪರ್ಪಸ್ನಿಂದಲೇ ಇದೀಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡೋದಕ್ಕೆ ಸುಮಲತಾ ಅವರು ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಒಂದು ಕಡೆ ಸುಮಲತಾ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಂಡ್ಯ ಲೋಕಸಭೆ ಸ್ಪರ್ಧೆಗೆ ತಯಾರಿಯನ್ನ ಮಾಡಿಕೊಳ್ತಾನೆ ಇದ್ದಾರೆ. ಗ್ರೀನ್ ಸಿಗ್ನಲ್ ಅನ್ನ ಆಲ್ರೆಡಿ ಸುಮಲತಾ ಅವರು ಕೊಟ್ಟಿದ್ದಾಗಿದೆ ಅವರ ಅಭಿಮಾನಿಗಳಿಗೆ, ಅಂಬರೀಶ್ ಅವರ ಅಭಿಮಾನಿಗಳಿಗೆ. ಇದೀಗ ಆ ವಿಚಾರವಾಗಿ ಮಾತಾಡೋದಕ್ಕೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸೋದಕ್ಕೆ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾರೆ. ಟಿಕೆಟ್ ಕೊಡುವಂತೆ ಸಿದ್ದರಾಮಯ್ಯ ಅವರ ಬಳಿ ಬೇಡಿಕೆ ಇಡಬಹುದು, ಆ ಚಾನ್ಸಸ್ ಜಾಸ್ತಿ ಇದೆ. ಆ ಒಂದು ನಿರ್ಧಾರಕ್ಕೋಸ್ಕರನೇ ಅವರು ಬಂದಿರೋದು ಮಾತುಕತೆಯನ್ನ ಮಾಡೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಕುತೂಹಲ ಮೂಡಿಸಿದೆ ಸಿದ್ದು ಹಾಗೆಯೇ ಸುಮಲತಾ ಅವರ ಭೇಟಿ. ಇನ್ನು ಸುಮಲತಾ ಸ್ಪರ್ಧೆಗೆ ಮಂಡ್ಯ ಕಾಂಗ್ರೆಸ್ ಇಂದ ಒತ್ತಡ ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿ ಮೌನದ ವಾತಾವರಣ ಇದೆ. ಹೀಗಾಗಿ ನೇರ ಸಿದ್ದರಾಮಯ್ಯ ಅವರ ಭೇಟಿಗೆ ಇದೀಗ ಸುಮಲತಾ ಅವರು ಬಂದಿದ್ದಾರೆ. ನಾಳೆ ಮಂಡ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸುಮಲತಾ ಅವರು. ಮಂಡ್ಯ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದಷ್ಟು ಸ್ಪಷ್ಟನೆಯನ್ನ ಕೇಳೋದಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಸುಮಲತಾ ಅವರು ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕೋ ಅಥವಾ ಬೇಡವಾ, ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಕೊಟ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ತನಗೆ ಬೆಂಬಲವನ್ನ ಕೊಡುತ್ತಾ ಇಲ್ವಾ ಅನ್ನೋದನ್ನ ನೇರವಾಗಿ ಸಿದ್ದರಾಮಯ್ಯ ಅವರ ಹತ್ರನೇ ಸುಮಲತಾ ಅವರು ಈ ಭೇಟಿ ಸಂದರ್ಭದಲ್ಲಿ ಕೇಳ್ತಾರೆ. ಇನ್ನು ಟಿಕೆಟ್ ಕೊಡ್ತಿದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕಾ ಅನ್ನೋ ವಿಚಾರಕ್ಕೂ ಕೂಡ ಅವರು ಚರ್ಚೆಯನ್ನ ಮಾಡ್ತಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆ ಸುಮಲತಾ ಅವರು ಚರ್ಚೆ ಮಾಡೋದಕ್ಕೆ ಅಂತಾನೆ ಈಗ ಬಂದಿದ್ದಾರೆ ಆಲ್ರೆಡಿ. ಇನ್ನು ನಾಳೆ ಮಂಡ್ಯದಲ್ಲಿ ಸ್ಪರ್ಧೆ ಬಗ್ಗೆ ಸುಮಲತಾ ಅವರು ಅಧಿಕೃತವಾಗಿ ಘೋಷಣೆ ಮಾಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಅದಕ್ಕೋಸ್ಕರನೇ ಇವತ್ತೇ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಒಂದು ಪಕ್ಕಾ ಪಿಕ್ಚರ್ ಅನ್ನ ಕನ್ಫರ್ಮೇಶನ್ ತಗೊಳ್ಬೇಕು ಅಂತಾನೆ ಸುಮಲತಾ ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಭೇಟಿ ಆದ್ಮೇಲೆ ಸುಮಲತಾ ಅವರು ಏನ್ ಹೇಳಿದ್ದಾರೆ ನೋಡೋಣ. ಮಂಡ್ಯದಿಂದ ಇವ್ರ ಅಭಿಮಾನಿಗಳೇನಿದ್ದಾರೆ, ಫಾಲೋವರ್ಸ್ ಏನಿದ್ರು, ಅವ್ರು ಬಂದು ಅವ್ರು ಏನು ಒತ್ತಾಯ ಮಾಡಿದ್ರು, ಅವ್ರು ಏನು ಆಸೆ ಪಡ್ತಿದ್ದಾರೆ, ಏನಾಗಬೇಕು ಈ ಚುನಾವಣೆಯಲ್ಲಿ ಅವರು ಅನ್ಕೋತಿದ್ದಾರೆ, ಅವರ ಅನಿಸಿಕೆ ಏನಿದೆ ಅದರ ಬಗ್ಗೆ ಒಂದು ಚರ್ಚೆ ನಾನು ಎಲ್ಲ ಸೀನಿಯರ್ ಲೀಡರ್ಸು, ಅಂದರೆ ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟೊಂದು ವರ್ಷ ಇದ್ದಿದ್ದರಿಂದ ಆ ಸೀನಿಯರ್ ಲೀಡರ್ಸ್ ಏನು ಹೇಳ್ತಾರೆ, ಅವರ ಅಡ್ವೈಸ್ ಏನಿದೆ, ಅವ್ರ ಜೊತೆಲೂ ನಾನು ಚರ್ಚೆ ಮಾಡಬೇಕಿದೆ ಅಂತ ನಾನು ಆಗಲೇ ಹೇಳಿದ್ದೆ. ಅದರಂತೂ ನಾನು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿ ಇದರ ಬಗ್ಗೆ ನಾನು ಏನೇನು ನಡೀತಿದೆ ಮಂಡ್ಯದಲ್ಲಿ, ಜನ ನನ್ನ ಹತ್ರ ಬರೋ ಅಂಬರೀಷ್ ಅವರ ಅಭಿಮಾನಿಗಳಾಗಲಿ ಫಾಲೋವರ್ಸ್ ಆಗಲಿ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಮುಂದೆ ನಾನು ಇಟ್ಟಿದ್ದೀನಿ. ಅಲ್ಲದೆ ಒಂದು ಕಟಸಿ ವಿಸಿಟ್ ಕೂಡ ಇದು, ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡರ್ಸು ಅವ್ರನ್ನ ನಾನೊಂದು ಮೀಟ್ ಮಾಡಿ ಒಂದು ಡಿಸ್ಕಸ್ ಮಾಡೋದು ನನ್ನ ಕರ್ತವ್ಯ ಆಗಿತ್ತು. ಅದರಂಗೆ ನಾನು ಮಾಡಿದ್ದೆ. ಅವ್ರ ರೆಸ್ಪಾನ್ಸ್ ಏನಿದೆ ನಾನು ಖಂಡಿತ ಯೋಚನೆ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾಕೆಂದರೆ ಈಗ ಇರೋ ಪರಿಸ್ಥಿತಿ ಅಲಯನ್ಸು ಅದು ಇದು ಇರೋದ್ರಿಂದ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದನ್ನು ಒಂದು ತಿಂಗಳ ಬಳಿಕ ಕಂಪ್ಲಿಯ ಗೂಂಡಾ ಎಂಎಲ್ಎ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ಗಣೇಶ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೂರದ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದ ಶಾಸಕನನ್ನ ಬಿಡದಿ ಪೊಲೀಸರು ಬಂಧಿಸಿ ರಾಜ್ಯಕ್ಕೆ ಕರೆ ತರ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ ರಾತ್ರಿ ರಂಪಾಟ. ಗುಜರಾತ್ನ ಸೋಮನಾಥದಲ್ಲಿ ಅಂದರ್. ಜನವರಿ 19ರ ರಾತ್ರಿ ಈಗಲ್ಟನ್ ರೆಸಾರ್ಟಿನಲ್ಲಿ ವಾಸ್ತವ್ಯ ಹೂಡಿದ್ದ ಕಾಂಗ್ರೆಸ್ ಶಾಸಕರು ಕುಡಿದು ರಂಪಾಟ ಮಾಡಿಕೊಂಡಿದ್ರು. ಜನವರಿ 20ರ ಬೆಳಗ್ಗೆ ಕಾಂಗ್ರೆಸ್ ಶಾಸಕರ ಅಮಲೇರಿದ ಸುದ್ದಿ ಬಹಿರಂಗ ಆಗ್ತಿದ್ದಂತೆ ಬಿಡದಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ರು. 4 ತಂಡಗಳನ್ನು ರಚಿಸಿಕೊಂಡು ಹುಡುಕಾಟ ನಡೆಸಿದ್ರು. ಪತ್ತೆಯಾಗದ ಕಂಪ್ಲಿ ಶಾಸಕ ಗಣೇಶ್ ಇಂದು ಗುಜರಾತ್ನ ಸೋಮನಾಥದಲ್ಲಿ ಬಂಧಿಯಾಗಿದ್ದಾರೆ. ಕಂಪ್ಲಿ ಗಣೇಶ್ ಅವ್ರನ್ನ ಇಂದು ಸೋಮನಾಥ್ ಗುಜರಾತ್ನಲ್ಲಿ 2 ಗಂಟೆಗೆ
ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಸಾಯಂಕಾಲ ರಾತ್ರಿ ಫ್ಲೈಟ್ನಿಂದ ಅವರು ಕರ್ಕೊಂಬಂದು ನಾಳೆ, ಯಾಕಂದ್ರೆ ಅವ್ರಿಗೆ ಬೇಲಿಲ್ಲ, ನಾಳೆ ಅವ್ರನ್ನ ರಾಮನಗರ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇಂದು ರಾತ್ರಿ ಬೆಂಗಳೂರಿಗೆ ಶಾಸಕರನ್ನ ಕರೆತರಲಿರುವ ಪೊಲೀಸರು ನಾಳೆ ಕೋರ್ಟ್ ಎದುರು ಹಾಜರುಪಡಿಸಲಿದ್ದಾರೆ. ಈ ವೇಳೆ ಪೊಲೀಸರು ಕಸ್ಟಡಿಗೆ ಪಡೆಯಲು ಯತ್ನಿಸುವ ಸಾಧ್ಯತೆ ಇದೆ. ಇನ್ನು ನಿನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆದಿದ್ದ ಗಣೇಶ್ ಪರ ವಕೀಲರು ನಾಳೆ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸೋಮನಾಥ್ ಟೆಂಪಲ್ ಎಲ್ಲಿದೆ, ಸೋಮನಾಥ್ ಟೆಂಪಲ್ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆ ಫೇಮಸ್ ಟೆಂಪಲ್, ಅಲ್ಲಿ ಹೋಗ್ತಾ ಇದ್ದಾರಂತ. ಅಲ್ಲಿ ಹೋಗೋ ಸಮಯದಲ್ಲಿ ಆ ಸುಖಸಾಗರ್ ಕಡೆ ಊಟಗೋಸ್ಕರ ಅಲ್ಲಿ ಅವರು ಸ್ಟಾಪ್ ಮಾಡಿ ಅಲ್ಲಿ ಗಾಡಿ ನಿಲ್ಸ್ಕೊಂಡಿದ್ರು. ಸೊ ನಾವು ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ನಾವು ಹೋಗಿ ಫಾಲೋ ಮಾಡಿ ಅಲ್ಲಿ ಇದ್ದಾಗ ಅಲ್ಲಿಂದ ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಅಲ್ಲಿ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಇಲ್ಲಿ ಕರ್ಕೊಂಡ್ಬರ್ತೀವಿ. ಕರ್ಕೊಂಡ್ಬಂದ ನಂತರ ರಾಮನಗರದಲ್ಲಿ ನಮ್ಮ CGM ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ನಿನ್ನೆಯಷ್ಟೇ ಕಂಪ್ಲಿ ಶಾಸಕ ಗಣೇಶ್ ನಿವಾಸಕ್ಕೆ ಭೇಟಿ ನೀಡಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗಣೇಶ್ ಪರ ಬ್ಯಾಟ್ ಬೀಸಿದ್ರು. ಆ ಬಳಿಕ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ರಾಜಿ ಪಂಚಾಯಿತಿ ಮೂಲಕ ಪ್ರಕರಣ ಇತ್ಯರ್ಥ ಮಾಡ್ತೇವೆ ಎಂದಿದ್ರು. ಇವತ್ತು ಗಣೇಶ್ನ ಕೂಡ ನಾವು ಕೈ ಬಿಡೋದಿಲ್ಲ. ಅದೇ ರೀತಿಯಾಗಿ ಆನಂದ್ ಸಿಂಗ್ ಅವರನ್ನು ಕೂಡ ನಾವು ಕೈ ಬಿಡೋಂಥ ಪ್ರಶ್ನೆ ಇಲ್ಲ. ಆನಂದ್ ಸಿಂಗ್ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಅವರಿಬ್ಬರನ್ನ ಕೂಡಿಸಿ ಅದನ್ನ ಒಂದು ರಾಜಿ ಸಂಧಾನ ಮಾಡಿಸ್ಬೇಕಂತೇಳಿ ನನ್ನ ಪ್ರಯತ್ನದಿಂದ ನಾನೇ ಖುದ್ದಾಗಿ ಹೋಗಿ ಬಂದೆ. ಆದರೆ ಅವತ್ತಿನ ಸಂದರ್ಭದಲ್ಲಿ ಇನ್ನೂ ಹಾಸ್ಪಿಟಲೈಸ್ಡ್ ಆಗಿದ್ದರು. ಇದಾದ ನಂತರ ನಾನು ಕೂಡ ಮಾನ್ಯ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ತೀನಿ. ಮೊನ್ನೆ ಗಣೇಶ್ ಅವ್ರ ಮನೆಗೂ ನಾನು ಹೋಗಿ ಭೇಟಿ ಮಾಡಿಬಿಟ್ಟು ನಮ್ಮ ಜಿಲ್ಲೆಯ ಸಮಸ್ಯೆಯನ್ನು ನಮ್ಮ ಜಿಲ್ಲೆಯಲ್ಲೇ ಇರ್ತಂತೆ ಮಾಡ್ಕೋಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ, ನಮ್ಮ ಜಿಲ್ಲೆಯಲ್ಲೇ ಮಾಡಬೇಕಂತೇಳಿ. ಬೆಂಗಳೂರು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಲ್ಲಿ ಶಾಸಕ ಗಣೇಶ್ಗಾಗಿ ಹುಡುಕಾಡಿದ್ದ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಗಣೇಶ್ ತನ್ನ ಪತ್ನಿಗೆ ಮಾಡಿದ್ದ ಒಂದೇ ಒಂದು ಕರೆ ಪೊಲೀಸರಿಗೆ ಗೂಂಡಾ ಶಾಸಕನ ಜಾಡು ನೀಡಿತು ಅಂತ ಹೇಳಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗ್ರಾಮದ ಜಾತ್ರೆ ಸಂಭ್ರಮದಲ್ಲಿ ಆಕಸ್ಮಿಕ ಶೂಟ್ಔಟ್ ನಡೆದಿರುವುದು ಬೆಳಗಾವಿ ಜನರನ್ನ ಆತಂಕಕ್ಕೆ ದೂಡಿದೆ. ಮೂಡಲಗಿ ತಾಲೂಕಿನ ಡವಳೇಶ್ವರ ಗ್ರಾಮದಲ್ಲಿ ರಂಗೇಶ್ವರ ದೇವರ ಜಾತ್ರೆಯಲ್ಲಿ ಸಾವಿರಾರು ಜನ ಸೇರಿದ್ರು. ಈ ವೇಳೆ ಮಹದೇವ ನಾಡಗೌಡ ಅನ್ನೋರು ತಮ್ಮ ಬಳಿಯಲ್ಲಿ ಇದ್ದ ಬಂದೂಕಿನಿಂದ ಮೋಜಿಗಾಗಿ ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾ ಇದ್ರು. 4 ಸುತ್ತು ಗುಂಡು ಗಾಳಿಯಲ್ಲಿ ಹಾರಿಸಿದ ಮೇಲೆ ಮತ್ತೊಮ್ಮೆ ಗುಂಡು ಹೊಡೆಯೋಕೆ ನೋಡಿದಾಗ ಬಂದೂಕ್ ಕೈಕೊಟ್ಟಿತ್ತು. ಪರಿಶೀಲನೆ ಮಾಡಲು ಬಂದೂಕನ್ನ ಬಗ್ಗಿಸಿದಾಗ ಮತ್ತೊಮ್ಮೆ ಹೊರಬಂದು ನಿಜಗುಣ ಅಂಗಡಿ ಅನ್ನೋರ ತಲೆಯನ್ನ ಸೀಳಿದೆ. ಇನ್ನು ಜಾತ್ರೆಯಲ್ಲಿ ಸೇರಿದ ಜನ ಚಲ್ಲಾಪಿಲ್ಲಿಯಾಗಿ ಆ ಟೈಮ್ನಲ್ಲಿ ಓಡ್ ಹೋಗಿದ್ದಾರೆ. ತನ್ನದೇ ಸ್ನೇಹಿತನ ಗುಂಡೇಟಿನಿಂದ ಗಾಯಗೊಂಡ ಗೋಕಾಕ್ನ ಆಸ್ಪತ್ರೆಯಲ್ಲಿ ನಿಜಗುಣ ಸಾವನ್ನಪ್ಪಿದ್ದಾರೆ. ಆರೋಪಿ ಮಹದೇವ ನಾಡಗೌಡ ಕುಲಗೋಡು ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಈ ಘಟನೆಯಿಂದ ಜಾತ್ರೆಯ ಸಂಭ್ರಮದಲ್ಲಿದ್ದ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಕುಲಗೋಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಧವಳೇಶ್ವರದಲ್ಲಿ ರಂಗೇಶ್ವರ ಜಾತ್ರೆ ನಡೆಯುತ್ತಿರುವಾಗ ಆ ಸಂಭ್ರಮಾಚರಣೆ ಸಮಯದಲ್ಲಿ ಮಹದೇವ ನಾಡಗೌಡ ಎಂಬವರು ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ್ದು ಅದು ಆಕ್ಸಿಡೆಂಟಲ್ ಆಗಿ ನಿಜಗುಣ ಅಂಗಡಿ ಎಂಬವರಿಗೆ ತಾಕಿ ಅವರಲ್ಲೇ ತೀರ್ಕೊಂಡಿದ್ದಂಥ ಒಂದು ಘಟನೆ ರಿಪೋರ್ಟ್ ಆಗಿದೆ. ಈ ಸಂಬಂಧದ ಮೇಲೆ ತೀರ್ಕೊಂಡಿದ್ದವರ ಸಂಬಂಧಿಕರ ಕಂಪ್ಲೇಂಟ್ ಮೇಲೆ ಕುಲಗೋಡು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಲಾಗುವುದು. ಸದ್ಯಕ್ಕೆ ಡೆಡ್ ಬಾಡಿ ಗೋಕಾಕ್ ಸಿವಿಲ್ ಹಾಸ್ಪಿಟಲ್ಗೆ ತಗೊಂಡು ಹೋಗಿದ್ವಿ. ಕೇಸ್ ಹಾಕಿ ಜೈಲಿಗೆ ಕಳಿಸಿ, ಎಲ್ಗಾದ್ರೂ ಎತ್ತಾಕಿ, ಯಾವನೇ ಬಂದ್ರು ನಾನ್ ನೋಡ್ಕೋತೀನಿ. ಇದು ಮಿನಿಸ್ಟರ್ ರೇವಣ್ಣ ಫುಲ್ ರಾಂಗ್ ಆದ ಸ್ಟೋರಿ. ಮೊನ್ನೆ ಅಧಿವೇಶನದಲ್ಲಿ ಕಾಮಿಡಿ ಮಾಡಿದ್ದ ರೇವಣ್ಣ ಇವತ್ತು ತವರಿನ ಸಭೆಯಲ್ಲಿ ಉಗ್ರ ರೂಪ ತಾಳಿದ್ರು. ಅಧಿಕಾರಿಗಳಿಗೆಲ್ಲ ಆವಾಜ್ ಹಾಕಿ ಬೆವರಿಳಿಸಿದ್ರು. ಹಾಗಾದ್ರೆ ಕೂಲ್ ರೇವಣ್ಣ ಸಡನ್ ಆಗಿ ರೆಬಲ್ ಆಗಿದ್ಯಾಕೆ? ಶಾಂತ ಸ್ವಭಾವದ ಸಚಿವ HD ರೇವಣ್ಣ ಇವತ್ತು ಫುಲ್ ರಾಂಗ್ ಆಗಿದ್ರು. ಇದಕ್ಕೆ ವೇದಿಕೆಯಾಗಿದ್ದು ಹಾಸನ ಜಿಲ್ಲಾ ಪಂಚಾಯತ್ನ KDP ಸಭೆ. ರೇವಣ್ಣ ಅವರ ರೋಷಾವೇಶ ಹೇಗಿತ್ತು ನೋಡಿ. 15ನೇ ತಾರೀಕು ಮುಂದೆ ತಿಂಗಳು 15ನೇ ತಾರೀಕು 10ನೇ ತಾರೀಕು ಅದು ಎಲ್ಲ ಕಂಪ್ಲೀಟ್ ಪಕ್ಕ ಮಾಡ್ಕೋಬೇಕು. ವಿತಿನ್ 5th ನನಗೆ ಅವೆಲ್ಲ ಗೊತ್ತಿಲ್ಲ. ಯಾರಿಂದೆಲ್ಲ ಇದ್ರೆ ಅಪ್ರೂವಲ್ ಬರ್ಬೇಕಂದ್ರೆ ಮಾಡ್ಕೋಬೇಕು. ನಮ್ಮ PWD ಎಲ್ಲ ಸ್ಟೇಟ್ ಬನ್ನಿ. PWD ಈಗ ಮಂಜು ಒಳಗಾಗಬೇಕು. ಆಮೇಲೆ ಇಂಜಿನಿಯರ್ಗಳಿಗೆ ಇವತ್ತೇ ನೋಟಿಸ್ ಕೊಡಬೇಕು. ಯಾರು ಮಾಡಲ್ಲ SCP ಆಕ್ಟ್ ಅವ್ರನ್ನ ಒಳಗೆ ಹಾಕಿಸ್ತೀನಿ. ನೋ ಕ್ವಶನ್. ಆಮೇಲೆ ಯಾವ ಮ್ಯಾನೇಜರ್ ಮಾಡಲ್ಲ ಅದನ್ನ ಒಂದು ಸ್ವಲ್ಪ ರಿಸರ್ವ್ ಬ್ಯಾಂಕ್ ಬರೀತೀನಿ. ನಾನು ಖುಷಿ ಹೇಳ್ತೀನಿ, ನನಗೆ SC ST ಇರುತ್ತಂದ್ರೆ ಆ ಮ್ಯಾನೇಜರ್ ಮೇಲೆ SC ST ಆಕ್ಟ್ ಕೇಸ್ ಹಾಕಿ ಅಷ್ಟೇ. ಹೇಳ್ತೀನಿ ಒಂದು 2 ಜನ ಮ್ಯಾನೇಜರ್ ಮೇಲೆ ಆಕ್ಷನ್ ಹೇಳ್ಬೇಡಿ. ಅವ್ರು ಅಲ್ಲಿ ರಾಜಶೇಖರ್ ಅಂತ ಗೈನಕಾಲಜಿಸ್ಟನ್ನ 2-3 ಇದೇ ತರ ಕಂಪ್ಲೇಂಟ್ ಆಗಿ ಆಪರೇಷನ್ ಮಾಡಿದ ನಂತರ ಒಳಗಡೆ ಸೀಸರ್ ಏನೋ ಬಿಟ್ಟು ಈ ತರ ಪ್ರಾಬ್ಲಮ್ ಆಗಿದೆ.
ನೋಟಿಸ್ ಕೊಡಿ ಅವ್ರಿಗೆ. ಕೊಟ್ಟು ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಕೊಡಿ. ಇಲ್ಲವ್ರು ಗೌರ್ಮೆಂಟ್ ಕೊಡಿಸಿ ಎತ್ತಾಕಲ್ಲ. ಮುಂದಿನ ತಿಂಗಳ 15ರ ಒಳಗೆ ಎಲ್ಲ ಹಣ ಬಳಸದಿದ್ರೆ ಜೈಲಿಗೆ ಕಳಿಸ್ತೇನೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟ ರೇವಣ್ಣ ಎಸ್ಸಿ ಎಸ್ಟಿ ಅವರಿಗೆ ಸಾಲ ಕೊಡದ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಕೇಸ್ ಹಾಕಿ ಯಾವನು ಬರ್ತಾನೆ ನಾನ್ ನೋಡ್ಕೋತೀನಿ ಅಂತ ಡಿಸಿಗೆ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಅರಸೀಕೆರೆಯಲ್ಲಿ ಆಪರೇಷನ್ ಮಾಡಿ ಹೊಟ್ಟೆಯಲ್ಲಿ ಕತ್ತರಿ ಬಿಟ್ಟ ಪ್ರಕರಣದ ಬಗ್ಗೆ ಗರಂ ಆದ ರೇವಣ್ಣ ಅವನ್ ಯಾವನ ಡಾಕ್ಟ್ರು ನೋಟಿಸ್ ಕೊಟ್ಟು ಎಥಾಕ್ರಿ ಅಂತ ಡಿಎಚ್ಒಗೆ ಚಾಟಿ ಬೀಸಿದ್ರು. ಉಸ್ತುವಾರಿ ಸಚಿವರ ಸಿಟ್ಟು ಕಂಡು ಅಧಿಕಾರಿಗಳೆಲ್ಲ ತಬ್ಬಿಬ್ಬಾಗಿದ್ರು. 15ನೇ ತಾರೀಕು ಮುಂದೆ ತಿಂಗಳು 15ನೇ ತಾರೀಕು 10ನೇ ತಾರೀಕು ಅದು ಎಲ್ಲ ಕಂಪ್ಲೀಟ್ ಪಕ್ಕ ಮಾಡ್ಕೋಬೇಕು. ನಾನು ಒಂದು ವಿಷಯ ಹೇಳ್ತೀನಿ, ನನಗೆ ಎಸ್ಸಿ ಎಸ್ಟಿ ಇರುತ್ತಂದ್ರೆ ಆ ಮ್ಯಾನೇಜರ್ ಮೇಲೆ ಎಸ್ಸಿ ಎಸ್ಟಿ ಆಕ್ಟ್ ಕೇಸ್ ಹಾಕಿ ನೋಟಿಸ್ ಕೊಡಿ ಅವ್ರಿಗೆ. ಕೊಟ್ಟು ಅವ್ರು ಏನ್ ರಿಪ್ಲೈ ಕೊಡ್ತಾರೆ ಕೊಡಿ. ಇಲ್ಲವ್ರು ಗೌರ್ಮೆಂಟ್ ಕೊಡಿಸಿ ಎತ್ತಾಕಲ್ಲ. ಸಚಿವ ರೇವಣ್ಣ ಸಿಟ್ಟಿಗೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ರೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸಿಟ್ಟಿಗೆ ಸಚಿವ ರೇವಣ್ಣ ಅವರೇ ತಬ್ಬಿಬ್ಬಾಗಿದ್ರು. ಅರಸೀಕೆರೆಯ ಕುಡಿಯುವ ನೀರಿಗೆ ಬಿಲ್ ಮಂಜೂರಾತಿಗೆ ಥರ್ಡ್ ಪಾರ್ಟಿ ವಿಚಾರಣೆ ಮಾಡಿ ಅಂತ ಸಚಿವ ರೇವಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ರು. ಈ ವೇಳೆ ಕೆಂಡಾಮಂಡಲರಾದ ಶಾಸಕ ಶಿವಲಿಂಗೇಗೌಡ ಅಣೋ ನನ್ ಮೇಲೆ ಅನುಮಾನ ಪಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಹಣ ದುರುಪಯೋಗ ಮಾಡಿದ್ದವರನ್ನ ಸೆಂಟ್ರಲ್ ಜೈಲಿಗೆ ಕಳಿಸಿ ಅಂತ ಆವಾಜ್ ಬಿಟ್ರು. ಜನ ಊರ್ನ ಸೈನ್ ಆಗಿ ಕಳಿಸ್ಬೇಕು ಅಂತ ಡೆಲಿವರಿ ಫೋಟೋ ಈಗ ಫೋಟೋ ಮಾಡಿಸಿದ್ದೀನಿ. ₹1 ಮೋಸ ಆದ್ರೆ ನಾನು ಇದು ಮಾಡ್ಕೊಡ್ತೀನಿ. 4 ವರ್ಷದಿಂದ ನೀವು ಒಂದ್ ಹನಿ ನೀರು ಇದು ಬಂದಿಲ್ಲ ಅರಸೀಕೆರೆಗೆ. ಎಷ್ಟು ಬರದಲ್ಲಿ ಕಾಪಾಡಿದೀನಿ ನಾನು. ಯಾವನಲ್ಲಿ ಬೆಂಗಳೂರಲ್ಲಿ ಮಾತಾಡ ಇದ್ರಲ್ಲಿ ಮಾತಾಡಿದ ಅಂತ ಎಷ್ಟು ಮಾನಸಿಕ ಶಾಸಕರು ಗರಂ ಆಗ್ತಿದ್ದಂತೆ ತಬ್ಬಿಬ್ಬಾದ ಸಚಿವ ರೇವಣ್ಣ ಬಿಲ್ ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ನಿನ್ನ ಮೇಲೆ ಯಾವ ಅನುಮಾನ ಇಲ್ಲ. ನಾನು ಹೇಳೋದು ಬೇರೆ ತಡೆ. ನಾನೇನವ್ರಿಗೆ ಕಾರಣ ಕೇಳಿದ್ದು ನೀನು ಪಾಪ ಹಗಲೂರಾದ್ರೆ ಕಷ್ಟಪಟ್ಟು ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಅದು ಗೊತ್ತಿಲ್ಲ. ಅಲ್ಲಿ ಹೈ ಲೆವೆಲ್ ಆಫೀಸರ್ಸ್ ಮೀಟಿಂಗ್ ಕೂತಾಗ ನಾನು ಹೇಳಿದಾಗ ನನಗೆ ಒಂಥರ ಒಳಕಾಗುತ್ತೆ. ನನಗದು ಇವತ್ತು ಸಾಯಂಕಾಲದೊಳಗೆ ಬೆಂಗಳೂರಿಗೆ ಪಕ್ಕಾ ರಿಪೋರ್ಟ್ ಬರ್ಬೇಕು ನನಗೆ. ಒಟ್ನಲ್ಲಿ ಇಡೀ ಸಭೆಯಲ್ಲೇ ಇವತ್ತು ಬಿಸಿ ಏರಿತ್ತು. ಸಚಿವರ ಸರ್ಜರಿ ಎಷ್ಟು ಫಲ ಕೊಡುತ್ತೆ, ಆಡಳಿತ ವ್ಯವಸ್ಥೆ ಎಷ್ಟು ಚುರುಕಾಗುತ್ತೆ ಅಂತ ಕಾದ್ ನೋಡಬೇಕು. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಮೃತಪಟ್ಟ ತಾಯಿಯ ಚಿತೆಗೆ ಬೆಂಕಿ ಇಟ್ಟು ಮಗನು ಪ್ರಾಣ ಬಿಟ್ಟ ಮನಕಲುಕುವಂತ ಘಟನೆ ಕಾರವಾರ ತಾಲೂಕಿನ ಸಿದ್ದರದಲ್ಲಿ ನಡೆದಿದೆ. ಮಂಜುನಾಥ ಆತ್ಮಾರಾಮ್ ಕೊಳಂಬಕರ್ ಎಂಬವರ ತಾಯಿ ಸಾವಿತ್ರಿ ಕೊಳಂಬಕರ್ ಅನ್ನೋರು ಅನಾರೋಗ್ಯದಿಂದ ನಿನ್ನೆ ಮೃತಪಟ್ಟಿದ್ರು. ತಾಯಿಯ ಏಕೈಕ ಮಗನಾಗಿದ್ದ ಮಂಜುನಾಥ್ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಚಿತೆಗೆ ಬೆಂಕಿ ಇಡ್ತಾ ಇದ್ದಂತೆ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಸಿದ್ದರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಯಿತಾದರೂ ಹೆಚ್ಚಿನ ಚಿಕಿತ್ಸೆಗೆ ಕಾರವಾರದ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಆತ ಕೊನೆಯುಸಿರನ್ನು ಎಳೆದಿದ್ದಾರೆ. ಮೃತನಿಗೆ ಪತ್ನಿ ಮತ್ತು 2 ಮಕ್ಕಳಿದ್ದು ತಾಯಿಯ ಸಾವು ಮಗನನ್ನ ಕರೆಸಿಕೊಂಡಿದ್ದು ಇಡೀ ಕುಟುಂಬ ತಾಯಿ ಮಗನ ಸಾವಿಗೆ ಕಂಬನಿ ಮಿಡಿದಿದೆ. ತಾಯಿ ಸಡನ್ ಆಗಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅಲ್ಲಿ ಸಿದ್ದರದಲ್ಲಿ ಇದು ಸ್ಮಶಾನ ಇದೆ, ಅಲ್ಲಿ ತಗೊಂಡು ಹೋಗಿದ್ರು. ಆ ಟೈಮಲ್ಲಿ ಅವರು ಅದ್ರ ಜೊತೆಗೆ ಹೋಗಿದ್ದಾರೆ. ಆದರೆ ಅಗ್ನಿಸ್ಪರ್ಶ ಮಾಡುವ ಟೈಮಲ್ಲಿ ಅವರಿಗೂ ಎದೆನೋವು ಕಾಣಿಸ್ಕೊಂಡು ಅವರಿಗೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಆ್ಯಂಬುಲೆನ್ಸಲ್ಲಿ. ಆದರೆ ಅದೇ ಟೈಮಲ್ಲಿ ದುರದೃಷ್ಟವಶಾತ್ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ. ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಈ ಮಂಜುನಾಥ್ ಕೊಳಂಬಕರ್ ಊರಲ್ಲೆಲ್ಲ ಸಾಮಾಜಿಕ ಇದರಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡುವಂತ. ಕಾಫಿ ನಾಡಲ್ಲಿ ಕೆಂಪು ಉಗ್ರರ ಉಪಟಳ ಕಮ್ಮಿಯಾಗಿದ್ರಿಂದ ಕಾಡು ತಣ್ಣಗಿತ್ತು. ಆದರೆ ಮತ್ತೆ ಮಲೆನಾಡಿನ ಅರಣ್ಯದಲ್ಲಿ ನಕ್ಸಲ್ ನಿಗ್ರಹ ದಳದ ಹೆಜ್ಜೆ ಸಪ್ಪಳ ಕೇಳಿಬರ್ತಾ ಇದೆ. ಇದಕ್ಕೆ ಕಾರಣವಾಗಿರೋದು ಆ ಒಂದು ದಾಳಿ. ಕುದುರೆಮುಖದ ಪೆಟ್ರೋಲ್ ಬಾಂಬ್ ದಾಳಿ ಹಿಂದೆ ನಕ್ಸಲರ ಕೈವಾಡದ ಶಂಕೆ ಇರೋದ್ರಿಂದ ಎಎನ್ಎಫ್ ಕೂಂಬಿಂಗ್ ತೀವ್ರಗೊಂಡಿದೆ. ಕೈಯಲ್ಲಿ AK-47 ಬಂದೂಕು ಹಿಡಿದು ಎಎನ್ಎಫ್ ಸಿಬ್ಬಂದಿ ಕಾಡು ಮೇಡು ಅಲಿತಿದ್ದಾರೆ. ಕೆಂಪು ಉಗ್ರರಿಗಾಗಿ ಅರಣ್ಯದಲ್ಲಿ ತಲಾಶ್ ಮಾಡ್ತಿದ್ದಾರೆ. ಕಾಡಂಚಿನ ಗ್ರಾಮದ ಜನರನ್ನು ವಿಚಾರಣೆ ಮಾಡ್ತಿದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ದಳ ಮಾಡ್ತಿರೋ ಕೂಂಬಿಂಗ್. ಎಎನ್ಎಫ್ನವರು ಇಷ್ಟು ಗಂಭೀರವಾಗಲು ಕಾರಣವಾಗಿದ್ದು, ಕಳೆದ ಭಾನುವಾರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಬಸರೀಕಲ್ ಅರಣ್ಯ ಚೆಕ್ ಪೋಸ್ಟ್ ಮೇಲೆ ಬಿದ್ದ 6 ಪೆಟ್ರೋಲ್ ಬಾಂಬ್ಗಳು. ಯಾವಾಗ ಚೆಕ್ ಪೋಸ್ಟ್ ಮೇಲೆ ಬಾಂಬ್ ದಾಳಿಯಾಯಿತೋ ಅಂದಿನಿಂದ ಎಎನ್ಎಫ್ ಕೂಡ ಅಲರ್ಟ್ ಆಗಿದೆ. ಬೆನ್ನಿಗೆ AK-47 ಗನ್, ಕೈಯಲ್ಲಿ ಬೈನಾಕ್ಯುಲರ್ ಹಿಡಿದು ನಕ್ಸಲರ ಬೆನ್ನು ಬಿದ್ದಿದ್ದಾರೆ.
ಈ ದಾಳಿ ಹಿಂದೆ ಮೋಸ್ಟ್ ವಾಂಟೆಡ್ ನಕ್ಸಲರಾದ ಸುಂದರಿ ಹಾಗೂ ಜಯಣ್ಣ ಪಾತ್ರ ಇರೋ ಶಂಕೆ ಇದೆ. ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳದವರು ಕೊಪ್ಪ ತಾಲೂಕಿನ ಜೈಪುರದಲ್ಲಿ ಸುಂದರಿ ಹಾಗೂ ಜಯಣ್ಣ ತಲೆಗೆ ಇನಾಮು ಘೋಷಿಸಿ ಪೋಸ್ಟರ್ ಅಂಟಿಸಿದ್ರು. ಎನ್ಐಎ ಇನಾಮಿಗೆ ವಿರುದ್ಧವಾಗಿ ನಕ್ಸಲರೇ ಈ ದಾಳಿ ಮಾಡಿರೋ ಅನುಮಾನ ವ್ಯಕ್ತವಾಗಿದೆ. ಮೊನ್ನೆ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ನಾವು ಹಿಂದೇನೋ ಮಾಹಿತಿ ಕೊಟ್ಟಿದ್ದೀವಿ, ಇನ್ನು ಮುಂದೆ ಅಂಥ ಚಟುವಟಿಕೆ ನಡೆಯಲಿಕ್ಕೆ ಬಿಡುವುದಿಲ್ಲ. ಹಂಗೆ ಬಂದರೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೂಡಲೇ ಮಾಹಿತಿಯನ್ನು ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಈ ಕೃತ್ಯಗಳಿಗೂ ನಮಗೂ ಸಂಬಂಧನೂ ಇಲ್ಲ. ಮತ್ತು ಇಲ್ಲಿ ಅದರ ಬಗ್ಗೆ ಏನಾದರೂ ಇದಿದೆಯಾ, ನಿಮಗೆ ಡೌಟ್ ಇದೆಯಾ ಅಂತ ಕೇಳಿದರು. ಇಲ್ಲ, ನಮ್ಮ ಹಾಗಿದ್ರೆ ನಿಮ್ಮ ಪೊಲೀಸ್ ಅಧಿಕಾರಿಗೆ ಮುಂಚೆನೇ ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಪೆಟ್ರೋಲ್ ಬಾಂಬ್ ಪ್ರಕರಣದಿಂದ ಮತ್ತೆ ನಕ್ಸಲರು ನೆಲೆ ಕಂಡುಕೊಳ್ತಿದ್ದಾರಾ ಎಂಬ ಅನುಮಾನ ಮೂಡಿದೆ. ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಯ ಕಾಡಲ್ಲಿ ಕೇರಳದ 7-8 ನಕ್ಸಲರು ಕೂಡ ಬೀಳು ಬಿಟ್ಟಿರೋ ಶಂಕೆ ಕೂಡ ಇದೆ. ಹೀಗಾಗಿ ನಕ್ಸಲರ ವಿರುದ್ಧ ತೀವ್ರ ಕಾರ್ಯಾಚರಣೆಗಿಳಿದಿರೋ ಎಎನ್ಎಫ್ ಸಿಬ್ಬಂದಿ ಕುಗ್ರಾಮಗಳ ಪ್ರದೇಶಕ್ಕೆ ಹೋಗಿ ಜನಸಾಮಾನ್ಯರಿಂದಲೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದರೆ ಪೆಟ್ರೋಲ್ ದಾಳಿ ಮಾಡಿದ್ದು ನಕ್ಸಲರೇ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ವಿಶ್ವವಿಖ್ಯಾತ ಏರೋ ಇಂಡಿಯಾ 2019 ಅದ್ದೂರಿಯಾಗಿ ಆರಂಭವಾಗಿದೆ. ಇಂದಿನಿಂದ 5 ದಿನಗಳ ಕಾಲ ನಡೆಯಲಿರೋ ಏರ್ ಶೋಗೆ ಕೇಂದ್ರ ರಕ್ಷಣಾ ಸಚಿವರು ಚಾಲನೆಯನ್ನ ನೀಡಿದರು. ಸಿಲಿಕಾನ್ ಸಿಟಿಯ ಬಾನಾಡಿಗಳಲ್ಲಿ ಲೋಹದ ಹಕ್ಕಿಯ ಆರ್ಭಟ. ಸೂರ್ಯಕಿರಣ್ ವಿಮಾನ ಅಪಘಾತ, ಪೈಲಟ್ ಸಾವಿನ ಸೂತಕದ ನೆರಳಲ್ಲೇ ಏರ್ ಶೋ ಆರಂಭ. ಬೆಳಗ್ಗೆ 9 ಗಂಟೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಏರೋ ಇಂಡಿಯಾ 2019ಕ್ಕೆ ಚಾಲನೆಯನ್ನು ಕೊಟ್ಟರು. ಸಿಎಂ ಕುಮಾರಸ್ವಾಮಿ, ಕೇಂದ್ರ ಸಚಿವರಾದ ಸುರೇಶ್ ಪ್ರಭು, ಸದಾನಂದ ಗೌಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಉದ್ಘಾಟನೆಯ ನಂತರ ಶುರುವಾದ ಏರೋಬೋಟಿಕ್ ಡಿಸ್ಪ್ಲೇ ನೋಡಿಗರಿಗೆ ರೋಮಾಂಚನ ಉಂಟು ಮಾಡಿತು. ರಫೇಲ್, ಸಾರಸ್, ತೇಜಸ್, ಫಾಲ್ಕನ್ ಅಂತಹ ಯುದ್ಧ ವಿಮಾನಗಳ ಜೊತೆಗೆ ಸಾರಂಗ್ ಕಸರತ್ತು ರಂಜನೆ ನೋಡುಗರ ಮೈನವಿರೇಳುವಂತೆ ಮಾಡಿತ್ತು. ಬಾನಂಗಳದಲ್ಲಿ ಬಗೆ ಬಗೆಯ ಕಸರತ್ತು ನಡೆಸಿದ ವಿಮಾನಗಳು ನೋಡುಗರನ್ನ ಕಣ್ಣು ಮಿಟುಕಿಸದಂತೆ ಮಾಡಿತ್ತು. It's really nice and exciting. We've been here. We actually came from Canada, especially to see the show, and it's very nice and amazing. Actually, the air show this year is pretty exciting. Yes, it's my first time. I'm excited. Like looking at this, like I feel like joining the Indian Air Force. So it's giving me so much of inspiration seeing like ladies in the uniform. It's like I really loved it. ದೇಶ ವಿದೇಶಗಳ 400ಕ್ಕೂ ಹೆಚ್ಚು ಸ್ಟಾಲ್ಗಳು ಏರ್ ಶೋನ ಎಕ್ಸಿಬಿಷನ್ ನಲ್ಲಿ ಕಳೆಗಟ್ಟಿವೆ. ವೈಮಾನಿಕ ತಂತ್ರಜ್ಞಾನ, ವಿಮಾನದ ಬಿಡಿಭಾಗಗಳ ತಯಾರಿಕೆ, ನೂತನ ಆವಿಷ್ಕಾರಗಳು ಸೇರಿದಂತೆ ವೈಮಾನಿಕ ಮತ್ತು ರಕ್ಷಣಾ ಕ್ಷೇತ್ರದ ವಹಿವಾಟಿಗೆ ಬಹುದೊಡ್ಡ ಸಹಕಾರ ಮತ್ತು ಸೇತುವೆಯಾಗುವ ನೂರಾರು ಮಳಿಗೆಗಳು ಗಮನವನ್ನು ಸೆಳೆಯುತ್ತಾ ಇವೆ. ಇಂದಿನ ಏರ್ ಶೋನಲ್ಲಿ ಸೂರ್ಯಕಿರಣ್ ಅನುಪಸ್ಥಿತಿ ಕಾಣ್ತಾ ಇತ್ತು. ಆದರೆ ಮೊದಲನೇ ದಿನ ಸಾಕಷ್ಟು ಹೊಸ ವಿಚಾರಗಳ ಪರಿಚಯ ಮತ್ತು ರೋಚಕ ಏರೋಬ್ಯಾಟಿಕ್ ಶೋನಿಂದ ರಂಗೇರಿತ್ತು. ಇನ್ನು 4 ದಿನಗಳ ಕಾಲ ವೈಮಾನಿಕ ಕಸರತ್ತು ಮತ್ತು ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಇದೆ. ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಒಂದು ಫೋನ್ ಕಾಲ್ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.